ಹಲೋ ಹಾಯ್ ನಮಸ್ತೆ ನಮಸ್ಕಾರ ಫ್ರೆಂಡ್ಸ್. ಇದು ಶಿವಮೊಗ್ಗದಿಂದ ಮಾಡ್ತಾ ಇರೋದು. ಇದು ಬೋರ್ವೆಲ್ ಡೆಪ್ತು ಒಂದು 250 ಮೀಟ್ರ್ ಇದೆ. ಅವರು ನನಗೆ ನೀರು ಬರ್ತಾ ಇಲ್ಲ ಅಂತ ಕಾಲ್ ಮಾಡಿದರು ಪಾರ್ಟಿ. ಇದನ್ನು ಹೋಗಿ ಕ್ಯಾಮ್ರಾ ಸ್ಕ್ಯಾನ್ ಮಾಡಿ ನೋಡೋ ತನಕ ಅದು ಏನಾಗಿದೆ ಅಂದರೆ ಮೋಟ್ರ್ ಮೇಲ್ಗಡೆ 70 ಫೀಟ್ ನೀರಿದೆ. ಅದು ಮೋಟ್ರ್ ಪ್ರಾಬ್ಲಮ್ ಇರೋದ್ರಿಂದ ನೀರು ಬರ್ತಾ ಇರಲಿಲ್ಲ, ಕಮ್ಮಿ ಬರ್ತಾ ಇದೆ. ಅವರಿಗೆ ಅಷ್ಟಾಗಿ ಗೊತ್ತಾಗಿಲ್ಲ. ಅದನ್ನು ಕ್ಯಾಮ್ರಾ ಸ್ಕ್ಯಾನ್ ಮಾಡಿ ನೋಡ್ಕೊಂಡಾದ್ಮೇಲೆ ಅವ್ರಿಗೆ ಪಾರ್ಟಿಗೆ ಹೇಳಿದ್ದೀನಿ, ತುಂಬ ಚೆನ್ನಾಗಿದೆ ನೀರು ಚೆನ್ನಾಗಿ ಬರ್ತಾಯಿದೆ. ಆ್ಯಂಡ್ ನಾವು ಹೋದಾಗ ಕೂಡ 3 ಫೇಸ್ ಕರೆಂಟ್ ಕೂಡ ಇತ್ತು. ಮೋಟ್ರನ್ನ ನೀರನ್ನ ಮತ್ತೆ ಆನ್ ಮಾಡಿ ನೋಡಿಕೊಂಡು ಒಂದು ಅರ್ಧ ಗಂಟೆ ಕೂಡ ಅಲ್ಲೇ ಇದ್ದು ಅದನ್ನು ನೋಡ್ಕೊಂಡು ಬಂದಿದ್ದೀವಿ. ತುಂಬ ಚೆನ್ನಾಗಿದೆ, ಮೋಟ್ರ್ ಕೂಡ ತುಂಬ ಚೆನ್ನಾಗಿದೆ, ನೀರು ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ. ಒಂದು ಮೋಟ್ರ್ 70 ಫೀಟ್ ಕೆಳಗಡೆ ನೀರು ಒಂದೇ ಸತಿ ನಿಲ್ಲತ್ತೆ, ನೀರೇನು ಕೆಳಗೆ ಇಳಿತಾ ಇರಲಿಲ್ಲ. ಆದರೂ ಕೂಡ ಅವ್ರು ಸ್ಕ್ಯಾನ್ ಮಾಡಬೇಕು ಅಂತ ಕಾಲ್ ಮಾಡಿದಾಗ ಹೋಗಿ ನೋಡ್ಕೊಂಡು ಬಂದೆ. BM ಎಲೆಕ್ಟ್ರಿಕಲ್, ಶಿವಮೊಗ್ಗ, ರಿಪ್ಪನ್ಪೇಟೆ. ನಿಮಗೆ ಯಾರಾದರೂ ಸ್ಕ್ಯಾನ್ ಮಾಡ್ಸೋಕೆ ಬೇಕು ಅನ್ನೋಂಗಿದ್ರೆ ನೋಡಿ, ಇವಾಗ ಏನು ಕಾಣಿಸ್ತಾ ಇದೆಯಲ್ಲ, ಇದು ಇಷ್ಟಕ್ಕೆ ನಿಂತ್ಕೊಂಡಿದೆ. ಮತ್ತು ಇದನ್ನು ಕ್ಯಾಮ್ರಾ ಕೆಳಗೆ ಬಿಟ್ಟು ರಿಟರ್ನ್ ಬಿಟ್ಟು ನೋಡಿದೆ. ತಾವು ಯಾರಾದರೂ ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಇದ್ದರೆ ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ. ಮತ್ತು ಹಾಗೆ ಇದನ್ನು ನೋಡಿ, ತುಂಬ ಕೇಸಿಂಗ್ ತುಂಬ ಚೆನ್ನಾಗಿದೆ ಕೂಡ. ಅವರು GI ಕೇಸಿಂಗ್ ಹಾಕಿದ್ದಾರೆ ಕೂಡ, ತುಂಬ ಚೆನ್ನಾಗಿದೆ. ಕೇಸಿಂಗ್ ಕೂಡ ಎಲ್ಲೂ ಸೀಪೇಜ್ ವಾಟರ್ ಕೂಡ ಎಲ್ಲೂ ಬರ್ತಾಯಿಲ್ಲ. ಇದು ತುಂಬ ಚೆನ್ನಾಗಿರೋದ್ರಿಂದ ಏನೂ ಪ್ರಾಬ್ಲಮ್ ಆಗಿಲ್ಲ, ಇದು ಪ್ರಾಬ್ಲಮ್ ಇಲ್ಲ ಕೂಡ. ಸ್ವಲ್ಪ ನೀರೇನೋ ಕಲರ್ ಚೇಂಜ್ ಆಗ್ತಾಯಿತ್ತು, ಸ್ವಲ್ಪ ಮತ್ತೆ ಬರ್ತಾಯಿತ್ತು, ಓಕೆ. ನಾನು ಈ ರೈತರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಒಂದು ಸಾರಿ ಹೊಸದಾಗಿ ಬೋರ್ವೆಲ್ ಮಾಡಿದಾಗ ಒಂದು ಸಾರಿ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ನೋಡೋದು ತುಂಬ ಒಳ್ಳೆಯದು. ಯಾಕೆ ಅಂದರೆ ಒಳಗಡೆ ಬೊಡಸ್ ಬಂದಿರ್ಬೋದು, ಅಥವಾ ಬೋರಿಂಗ್ ಪಾಯಿಂಟಲ್ಲಿ ಪ್ರೆಷರ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿರುತ್ತೆ ಒಳಗಡೆ. ಹಾಗೆ ಕೆಲವು ರೈತರು ನಮ್ಮ ಮಾತು ಕೂಡ ಕೇಳಿಸಲ್ಲ. ಯಾಕೆ ಅಂದರೆ ನಾನೊಬ್ಬ ವೈಂಡರ್ ಆಗಿ ಕೂಡ ಹೇಳ್ತಾ ಇದ್ದೀನಿ. ಏನಾಗುತ್ತೆ ಅಂದರೆ ಎಲ್ಲಾದರೂ ಈ ಥರ ಮಣ್ಣು ಬಂದು ಒಳಗಡೆ ಮೋಟ್ರಿನ ಪಂಪ್ ಒಳಗಡೆ ನೀರು ಹೋಗಿ ಅದು ಪಂಪ್ ಜಾಮ್ ಆಗಿ ಸುಟ್ಟೋಗೋ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ. ಇವಾಗಿರೋ ಅಡ್ವಾನ್ಸ್ ಸ್ಟಾರ್ಟರ್ಸ್ಗಳು ಮೋಟ್ರ್ ಜಾಮಲ್ಲಿ ಪಂಪ್ ಜಾಮ್ ಆದರೆ ಕೂಡ ಆಫ್ ಆಗೋ ಥರ ಇಂಟ್ರೇಷನ್ ಇದೆ. ಆದರೆ ಓಲ್ಡ್ ಡೋಲಾ ಸ್ಟಾರ್ಟ್ಗಳು ಜಾಸ್ತಿ ಇರೋದ್ರಿಂದ ಅವು ಹೆಚ್ಚಾಗಿ ಮೋಟ್ರನ್ನ ಜಾಮ್ ಆದರೂ ಕೂಡ ಆಫ್ ಆಗೋದಿಲ್ಲ. ಲೋ ವೋಲ್ಟೇಜ್ ಪ್ರೊಟೆಕ್ಷನ್ ಕೂಡ ಇರೋದಿಲ್ಲ, ಅಥವಾ ಒಂದರಲ್ಲಿ ಯಾವುದಾದ್ರು ಒಂದು ವೈರ್ ಕಟ್ ಆದರೆ ಒಳಗಡೆ ಸುಟ್ಟೋದ್ರೂ ಕೂಡ ಏನು ಕೂಡ ಆಗೋದು ಪ್ರಾಬ್ಲಮ್ ಕೊಟ್ಟಿರಲ್ಲ. ಅದಕ್ಕೆ ನಾನು ಏನು ಹೇಳೋದು, ಇದು 1,500-2,000 ರೂಪಾಯಿಗೆ ನೀವು ಏನಾಗಲ್ಲ ಅಂದ್ಬಿಟ್ಟು ಸುಮ್ಕೆ ನೋಡ್ತಾ ಇದ್ದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ನಾನು ಮಸ್ಟಾಗಿ ಹೇಳೋದು, ಕ್ಲಿಯರಾಗಿ ನೀರು ಬಂದವು ಅಷ್ಟಾಗಿ ನೋಡದೇ ಇದ್ದರೂ ಕೂಡ ಈ ಒಳಗಡೆ ಸ್ವಲ್ಪ ಸೀಲ್ಟ್ ಬಂದಿರೋದು, ಬೋರ್ಡರ್ಸ್ ಬಂದಿರೋಂಥವನ್ನ ಕ್ಯಾಮ್ರಾ ಮಾಡಿಸ್ಬಿಟ್ಟು ನೋಡ್ಕೊಳ್ಳೋದು ತುಂಬ ಒಳ್ಳೆಯದು. ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ. ಹೆಚ್ಚಿನ ಮಾಹಿತಿ ಬೇಕಾದ್ರೆ ಈ ನಂಬರ್ಗೆ ಕಾಲ್ ಮಾಡಿ. ನಮಸ್ಕಾರ.